ಎಂಟ್ರಿ ಮಾಡಿದ ತಕ್ಷಣ ಮೊದಲನೇ ಕ್ಯಾಬಿನೆಟ್ನಲ್ಲೇ ಪ್ರತಿಯೊಬ್ಬರು ಹೋಗಿ ಆರಾತುರಾಯಿ ನಾಚಿಕೊಂಡು ಬಿಟ್ಬಿಟ್ಟು ಒಂದು ವರದ ಅಧ್ಯಯನ ಮಾಡಿ ಒಂದು ವರದಿ ಕೊಡಿ ಅಂತಕ್ಕಂಥ ಆದೇಶವನ್ನು ಕೊಟ್ಟರು. ನಾನು ಒಂದು 2-3 ದಿವಸ ಸ್ವಲ್ಪ ಅಲ್ಲಿ ಅಸಮಾಧಾನದಿಂದ ಮಾತಾಡೋಕ್ಕೋಸ್ಕರ ಅಲ್ಲೆಲ್ಲ ಹೋಗಿದ್ದು ಅದರಿಂದ ಬರೋಕ್ಕೆ ಇವತ್ತಿಂದ ವರ ಅಧ್ಯಯನ ಮಾಡ್ತಾಯಿದ್ವಿ. ಇವತ್ತು ಶ್ರೀಪಟ್ಟಣ ಕನಕಪುರ 6 ನಾಳೆ ರಾಮನಗರ ಮತ್ತು JDS ಪಾದಯಾತ್ರೆ ಮಾಡ್ತಿದ್ದೆ. ಇವತ್ತು ದೇವೇಗೌಡರು ಚಾಲನೆ ಕೊಡ್ತಾ ಇದ್ದಾರೆ ಸರ್ ಪಾದಯಾತ್ರೆಗೆ. ಏನು ಪಾದಯಾತ್ರೆ ಅಂತ ಯಾಕಂತ ಪ್ರಾಯಶ್ಚಿತ್ತ. ಎರಡನೇದು ಅದು ಪಟ್ಟಾಭಿಷೇಕ ಯಾತ್ರೆ. ಅದು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪಟ್ಟಾಭಿಷೇಕ ಮಾಡೋಕ್ಕೆ ನಿನ್ನೆ ಅಲ್ಲಿ ಬೈರಮಂಗಲದಲ್ಲಿ ಅವ್ರು ಚಾಲನೆ ಕೊಟ್ಟವ್ರೆ. ಇವತ್ತು ಅವ್ರ ತಾತ ದೇವೇಗೌಡರು ಇವತ್ತು ಇದು ಚಾಲನೆ ಕೊಟ್ಟವ್ರೆ. ಇದು ಪಟ್ಟಾಭಿಷೇಕ ಯಾತ್ರೆ ವಿನ ಪಾದಯಾತ್ರೆ ಇಲ್ಲ. ಅದು ಯಾರಿಗಾರ ಸೀರಿಯಸ್ನೆಸ್ ಸಹಿತ ನೋಡಿದ್ರಿ ಅಂದರೆ ಪಾದಯಾತ್ರೆಯಲ್ಲಿ ರೈತರ ಪರ ಕಾಳಜಿ ಇತ್ತು ಅಂದರೆ ಯಾರಿಗಾದ್ರೂ ಇರಲಿ ಮಾಡಲಿ, ಏನು ತೊಂದರೆ ಇಲ್ಲ. ಪ್ರಾಯಶ್ಚಿತ್ತ ಯಾತ್ರೆ ಮಾಡ್ತಾ ಹೋಗ್ಬಾರ್ದು. ಬಿಜೆಪಿ ಕೂಡ ಅಂತರ ಕಾಯ್ಕೊಂಡಿರುವಂಥದ್ದು ಕಾಣಿಸ್ತದೆ ಸರ್. ವಿಜಯೇಂದ್ರ ಅದನ್ನು ನೀವು ವಿಶ್ಲೇಷಣೆ ಮಾಡಬೇಕು. ನಾವು ಹೇಳಿದ್ರೆ ಸರಿ ಹೋಗಲ್ಲ, ನೀವು ವಿಶ್ಲೇಷಣೆ ಮಾಡಬೇಕು. ಬಿ ಜೆ ಪಿಯವರವ್ರಿಗೆ ಸತ್ಯ ಅರ್ಥ ಆಗೈತೆ, ಏನು ನಡೀತದೆ ಅಂತ ವಾಸ್ತವಾಂಶದ ಅರಿವಾಗೈತೆ. ಅದರಿಂದ ಅವರು ಅಂತರ ಕಾಯ್ಕೊಂಡವ್ರು. ಇವರು ಸುಮ್ಮನೆ ಹೇಳಿಲ್ವ ನಾನು ಪಟ್ಟಾಭಿಷೇಕ ಮಾಡಲಿಕ್ಕೋಸ್ಕರ ಮಾಡ್ಕೋತವ್ರೆ. ಮಾಡಲಿ, ಪಟ್ಟಾಭಿಷೇಕ ಯಾತ್ರೆ ಅಂತ ಮಾಡಿದ್ರೆ ಏನು ಜನ ಬೇಜಾರು ಮಾಡ್ಕೊಳ್ಳಲ್ಲ. ಆ ಹೆಸರಿನಲ್ಲಿ ಮಾಡ್ಕೊತವ್ರೆ, ಮಾಡಲಿಕ್ಕೆ. ಸರ್, ನಿಮ್ಮ ಸಚಿವಗಿರಿ ಬಗ್ಗೆ ಕೂಡ ಲೇವಡಿ ಮಾಡಿದ್ದಾರೆ ಕುಮಾರಸ್ವಾಮಿ. ಸಾಕಷ್ಟು ವಿಚಾರಗಳು ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾರೆ. ಇದು ಯಕಶ್ಚಿತ ಅವ್ರಿಗೆ. ಇದು ನಮಗೆ ದೊಡ್ಡದು. ಆ ಭಗವಂತ ಆಂಜನೇಯ ಸ್ವಾಮಿ ಏನೋ ಒಂದು ಕರುಣಿಸವನೆ. ಅವ್ರು ಮುಖ್ಯಮಂತ್ರಿ ಆಗಿದ್ದವರು. ಅವ್ರು ಯಾರಿಗೂ ಬೇರೆಯವ್ರಿಗೆ ಪಟ್ಟಾಭಿಷೇಕ ಮಾಡುವಂಥ ಪ್ರಯತ್ನ ಮಾಡೋದೇ ಇಲ್ವಲ್ಲ. ಬರೀ ಅವರವರೇ ಮಾಡ್ಕೊತಾರೆ ಪಟ್ಟಾಭಿಷೇಕನ. ಅಟ್ಲೀಸ್ಟ್ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಮೇಲೆ ಅವ್ರು ದಳದಲ್ಲಿದ್ದಾಗ ನಾನು ಮಾಡ್ಬೋದಾಗಿತ್ತು. ಅವರೊಂದು ಮಾತು ಹೇಳಿದ್ರು, ಚೇರ್ಮನ್ ನಮ್ಮ ಮಂತ್ರಿಗಳೆಲ್ಲ ಹೋಗಿ ಸುಮಾರು ಜನ ಹೊರಟ್ಟಿಯವರು ಮತ್ತು ಚನ್ನಗಪ್ಪನವರು ಚಲುವರಾಯಸ್ವಾಮಿ ಅವ್ರನ್ನ ಹೋಗಿ ಆಯಿತು ಅವ್ನು ಮಂತ್ರಿ ಮಾಡಲಿಕ್ಕೆ ಆಗಲಿಲ್ಲ ಕಾರಣಾಂತರದಿಂದ BDA ಚೇರ್ಮನ್ ಆರು ಮಾಡಿ ಅಂದರೆ ದುಡ್ಡು ಹೊಡಿಯೋಕೆ ಅಂದರು. ಇಂಥವರಿಂದ ಏನು ನಿರೀಕ್ಷೆ ಮಾಡ್ಬೋದು ರೀ ಕಾರ್ಯಕರ್ತರು? ಈ ಮನಸ್ಥಿತಿ ಇರತಕ್ಕಂಥವ್ರಿಂದ ಏನು ನಿರೀಕ್ಷೆ ಮಾಡ್ಬೋದು? ನಾನು ಇವತ್ತು ಕಾಂಗ್ರೆಸ್ನಲ್ಲಿ ಹೊಸಬ, ಮೊದಲನೇದಾಗಿ ಶಾಸಕನಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ಜಿಲ್ಲೆ ಕೊಡಲೇಬೇಕು ಅಂತಕ್ಕಂಥದ್ದು ಒತ್ತಾಯ ಏನಿಲ್ಲ. ಕೊಡಲೇಬೇಕು ಮುಖ್ಯಮಂತ್ರಿ ಜಿಲ್ಲೆಗೆ ಅಂತ. ಇದಕ್ಕೆ 4 ಕ್ಷೇತ್ರ ಇರ್ತಕ್ಕಂಥದ್ದು. ಅಂಥದ್ರಲ್ಲಿ ಇವತ್ತು ಹೈಕಮಾಂಡ್ ಮತ್ತು ನಮ್ಮ ಮುಖ್ಯಮಂತ್ರಿಗಳು ವಿಶ್ವಾಸ ಇಟ್ಟು ನಮಗೆ ಕೊಟ್ಟವ್ರೆ ಅಂತಂದರೆ ಅದು ಕುಮಾರಸ್ವಾಮಿ ಅವ್ರಿಗೆ ಯಕಶ್ಚಿತ ಇರ್ಬೋದು. ಇದು ನನಗೆ ದೊಡ್ಡದು. ನನ್ನ ಹಳೆ ಸ್ನೇಹಿತ ಅಂತಲೂ ನಾನು ಅನ್ಕೊಳ್ಳಲ್ಲ ಅಂತಲೂ ಹೇಳಿದರು ಸರ್. ಸ್ನೇಹಿತ ಅಂತ ಅನ್ಕೊಳ್ಳಲ್ಲ ಅಂತ ನಾವೇನು ಅರ್ಜಿ ಹಾಕಿದ್ದೀವಿ ಅನ್ಕೊಳ್ಳಿ ಅಂತ. ಅವ್ರೇನು ಅನ್ಕೊಳ್ದೇವ್ರೆ ಸಾಕು ನಮ್ಗೆ ಸದ್ಯ. ನಾವ್ಯಾರು ಅರ್ಜಿ ಹಾಕೊಂಡು ಹೋಗಿಲ್ಲ ಅನ್ಕೊಳ್ಳಿ ಅಂತ. ಅವ್ರು ಇನ್ನು ಮುಂದೆ ಅರ್ಜಿ ಹಾಕೋದು ಬೇಡ. ಯಾರ್ಯಾರಿಗೂ ಹಾಕ್ತಾರೆ. ಅವ್ನು ವಾಸಿಗೆ ಏನೇನೋ ಬೈದ್ರು. ಈಗಾಗಲೇ ವಾಸ ಸ್ವಲ್ಪ ಇದಾಗಿರೋಕ್ಕೆ ಆಗಲೇ ಅಲ್ಲಿ ಅರ್ಜಿ ಹಾಕಕ್ಕೆ ಹೋಗೋರೆ. ಇವನ್ನೆಲ್ಲ ಬಿಡಿ ಅಂತ ಹೇಳಿ ಅರ್ಜಿ ಹಾಕೋದು ನಾವೇನು ಅನ್ಯಾಯ ಮಾಡಿದ್ವಿ, ನಮ್ಮನ್ನ ಬಿಟ್ಟು ಹೋಗ್ಬೋದು ಅಂತ ಕೂಡ ಹೇಳಿದ್ದಾರೆ ಸರ್. ಅಧಿಕಾರಕ್ಕೆ ಬರದೆ ಹೋದ್ರೆ ಅನ್ಯಾಯ ಅಂತಂದ್ರಿ. ಇವತ್ತೇನಾರ BJP ಸೇರ್ಕೊಳ್ದೆ ಹೋಗಿರೋ ಜತದಳ ಇರ್ತಿತ್ತೇನ್ರಿ? ನೋಡ್ರಿ, ಒಬ್ಬ ಶಾಸಕ ಆಗೋದು ಕ್ಷೇತ್ರದ ಕೆಲಸ ಮಾಡೋದಕ್ಕೆ, ಬರೀ ಸುಮ್ಮನೆ ಏನೋ ಬೂಟಾಟಿಕೆಗೆ ಶಾಸಕ ಆಗ್ತಕ್ಕಂಥದ್ದಲ್ಲ. ಅಧಿಕಾರಕ್ಕೆ ಬರದೆ ಹೋದರೆ, ಅಧಿಕಾರನೇ ಸಿಗದೆ ಹೋದರೆ ಎಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ನಾವು ಅಧಿಕಾರಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಅವ್ರ ನಡವಳಿಕೆ ಇರಲಿಲ್ಲ. ಈಗ ಅವರು ಅಡುಗೆ ಮುಳುಗೋಯ್ತದೆ ಅಂದಾಗ ಹೋಗಿ BJP ಸೇರ್ಕೊಂಡವ್ರೆ. BJP ಸೇರ್ಕೊಳ್ದೆ ಹೋಗಿದ್ರೆ ಅಡುಗೆ ಮುಳುಗೋಯ್ತಿರಲ್ಲ ಅಷ್ಟೊತ್ತಿಗೆ ಅವ್ರದ್ದು. ಇವತ್ತು ಹೊಸ ನಾಟಕ ಶುರು ಮಾಡವ್ರೆ. ಯಾರು BJPಗೆ ಅಧಿಕಾರದ ಹಸ್ತಾಂತರ ಮಾಡದೆ ಟೋಪಿ ಹಾಕಿದ್ರಲ್ಲ ಯಡಿಯೂರಪ್ಪನವ್ರಿಗೆ, ಈಗ ಅವ್ರ ಜೊತೆ ಹೊಸ ನಾಟಕ ಶುರು ಆಗೋದು. ಈಗ ಸರ್, ಈಗ ಕಾಂಗ್ರೆಸ್ನಲ್ಲಿ ಇದ್ದಂಥ ಶಾಸಕರು ಅಸಮಾಧಾನಿತರು ಏನಿದ್ದಾರೆ ಅವರೆಲ್ಲರೂ ಕೂಡ JDS ಬರ್ಬೋದು ಅನ್ನೋ ಒಂದು ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಪಾಪ ಅಂತ ಅಗಲಗನ್ಸು ಕಾಣೋದು ಬೇಡ ಸರ್. ಈಗ DK ಶಿವಕುಮಾರ್ CM ಆಗಿ 2 ತಿಂಗಳು ಕಳೆದಿದೆ ಸರ್. ಇನ್ನೂ ಕೂಡ ಪರಿಪೂರ್ಣ ಸರ್ಕಾರ ರಚನೆ ಆಗಿಲ್ಲ. ಪ್ರತಿನಿತ್ಯ ಸರ್ಕಾರದಲ್ಲಿ ಗೊಂದಲ. ಒಂದು ಕಡೆ ಈಗ ಕೇಳ್ರಿ, ಕೆಲಸ ಕಾರ್ಯಗಳಾಯ್ತಾ ಇಲ್ವಾ? ಅಥವಾ ಸಂಬಳ ಸಾರಿಗೆ ಸಿಗ್ತಾ ಇಲ್ವಾ ಅಧಿಕಾರಿಗಳಿಗೆ? ಏನಾಗ್ತಾ ಇಲ್ಲ. ಸಿಸ್ಟಮ್ ನಡೀತಾ ಇದೆ. ಇದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಇಲ್ಲಿ ಯಾಕೆ ಅಂದರೆ ಇಲ್ಲಿ ಸುಮಾರು 100 ಜನಕ್ಕೆ ಮೇಲ್ಪಟ್ಟಂಥವ್ರು, ಶಕ್ತಿ ಇರ್ತಕ್ಕಂಥವ್ರು ಇಲ್ಲಿ ಶಾಸಕರಾಗಿದ್ದಾರೆ. ಅಷ್ಟು ಸುಲಭ ಅಲ್ಲ ಸಮಸ್ಯೆನ ಬಗೆಹರಿಸ್ತಕ್ಕಂಥದ್ದು. ಈಗ 15-20 ಜನ ಗೆದ್ದು ಮುಖ್ಯಮಂತ್ರಿಯಾಗಿ ಬಗೆಹರಿಸೋದೇ ಬೇರೆ. 140 ಜನ ಗೆಲ್ಸ್ಕೊಂಡು ಮುಖ್ಯಮಂತ್ರಿಯಾಗಿ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದು ಒಂದು ಚಾಲೆಂಜಿಂಗ್ ಇಶ್ಯೂ. ಬಗೆಹರಿಸ್ತಾರೆ. ಮಾಧ್ಯಮದವ್ರಿಗೆ ನನ್ಗೇನು ಅರ್ಥ ಇಲ್ಲ. ಬಗ್ಗೆ ಸಿಸ್ಟಮ್ ನಿಂತೋಗ್ಬಿಟ್ಟಿದ್ರೆ ನೀವು ಹೇಳಿ. ಸಿಸ್ಟಮ್ ಖಾತೆ ಹಂಚಿಲ್ಲ ಇನ್ನೂ ಕೂಡ. ಮಾಧ್ಯಮದವರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಹಂಚ್ತಾರೆ, ಆಮೇಲೆ ನಾವು ಯಶಸ್ವಿಯಾಗಿ ಅಧಿವೇಶನ ನಡೆಸ್ತೀವಿ. ನಾವೆಲ್ಲರೂ ಕೂಡ ತಯಾರು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಮೌಖಿಕವಾಗಿ ಆದೇಶ ಆಗಿದೆ. ಇನ್ನೇನು ಅಧಿಕೃತವಾದಂಥ ಆದೇಶ ಸಿಗುತ್ತೆ ಹೇಳಿದಾರೆ ಸರ್ ಮೌಖಿಕವಾಗಿ. ಮಾಧ್ಯಮದವ್ರು ಹೇಳ್ಬೇಕಾಗುತ್ತೆ. ನಡುವೆ ಸಚಿವ ಸ್ಥಾನದಿಂದ ಏನು ನಾಗೇಂದ್ರ ಅವರೇನೋ ಷರತ್ತು ಮೀರಿ ದೆಹಲಿಗೆ ಹೋಗಿದ್ದಾರೆ ಅಂತ ಎಲ್ಲ ಕಾನೂನು, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ತಯಾರಿಲ್ಲ. ಅದೆಲ್ಲ ಕಾನೂನು ಏನು ಹೇಳ್ತದೆ ಅದೆಲ್ಲ ವಿಚಾರ ನನಗೆ ಗೊತ್ತಿಲ್ಲ. ಅಷ್ಟೊಂದು ವಿಶ್ಲೇಷಣೆ ಮಾಡೋದು ದೊಡ್ಡವರು ಅಲ್ಲ ನಾನು. ಅದನ್ನು ಹೈಕಮಾಂಡ್ ಗಮನ ಹರಿಸಿದೆ, ಮುಖ್ಯಮಂತ್ರಿಗಳು ಗಮನ ಹರಿಸಿದೆ. 1 ಎಕರೆಗೆ 3 ಕೋಟಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಕೂಡ ಹೇಳಿರುವಂಥ. 1 ಎಕರೆ